ಅದೆಲ್ಲ ಆಗೋದಿಲ್ಲ. ಈಸ್ಕೊಂಡ್ರೆ ಈಸ್ಕೊಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು. ನಿಮ್ಮನ್ನ ಗೂಂಡ ವರ್ತನೆ ಮಾಡೋದಕ್ಕೆ ನಿಮ್ಮನ್ನ ಸಿಎಂ ಪದವಿ ಕೊಟ್ಟು ಕೂರಿಸಿದ್ದು ಸಾವಿರಾರು ಕೋಟಿ ಮಾಡಿದೆ ಅಂತ ಹೇಳಿದ್ರಲ್ರಿ, ಮರ್ತೋಗ್ಬಿಟ್ಟಿದ್ದೀರಾ ನೀವು. ಮೇಡಮ್, ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲಿ DK ಶಿವಕುಮಾರ್ ಅವರು ಹೊಸದಾಗಿ ಪಟ್ಟವನ್ನು ತಗೊಂಡು ರಾಜ್ಯವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸುಭಿಕ್ಷ ರೀತಿಯಲ್ಲಿ ನಡೆಸ್ತೀನಿ ಅಂತ ಹೇಳಿ ಪ್ರಮಾಣ ವಚನ ತಗೊಂಡು ಏಕಾಏಕಿ ನಾನು ಹಾಕಿದ್ದೀನಿ ರೀ ದುಡ್ಡು, ರೈತರು ಎಲ್ಲ ಒಪ್ಕೊಂಡಿದ್ದಾರೆ, ನಾವು ಹಾಕಿದಷ್ಟು ತೊಗೊಂಡ್ಬಿಡ್ಬೇಕು, ಬಾಂಬೆಲೇ ತೊಗೊಂಡಿದ್ದಾರೆ, ಡೆಲ್ಲಿಲೇ ತೊಗೊಂಡಿದ್ದಾರೆ, ಅವರೆಲ್ಲ ತೊಗೊಂಡ್ಮೇಲೆ ಇವ್ರು ಯಾಕೆ ತೊಗೋಬಾರ್ದು, ಅವರೆಲ್ಲ ತೊಗೊಂಡ್ರು ಅಂತ ಪ್ರಶ್ನೆ ಮಾಡೋಕ್ಕೆ ನೀವ್ಯಾರ್ರಿ? ಫಸ್ಟು ಇದ್ದು ನಮ್ಮ ಅಪ್ಪಂದು, ನಮ್ಮ ತಾತಂದು, ನಮ್ಮ ಮುತ್ತಾತಂದು, ಅವತ್ತಿಂದ ಇಲ್ಲಿ ಬೆಳೆ ಬೆಳ್ಕೊಂಡು ಇಲ್ಲೆಲ್ಲ ಏನು ಫ್ಯಾಕ್ಟ್ರಿಗಳು ಕಟ್ಕೊಂಡು ಇವರು ಬಂದು ವಲಸಿಗರು ಬಂದು ಇಲ್ಲಿ ಜೀವನ ಮಾಡ್ತಿಲ್ಲ. ಅವಾಗಿಂದ ವಾಸವಾಗಿರೋರು ಒಂದು ವಾಸ್ತವತೆಯನ್ನು ಇಲ್ಲಿ ಹಳ್ಳಿ ಸೊಗಡನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬೆಂಗಳೂರಿಂದ ಏನೇ ಗಲೀಜನ್ನು ಬಿಟ್ಟರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ನೋವನ್ನು ತಿನ್ಕೊಂಡು ಇವತ್ತು ಜೀವನವನ್ನು ಮಾಡ್ತಾ ಇದ್ದೀವಿ. ಏಕಾಏಕಿ ಅದೆಲ್ಲ ಆಗೋದಿಲ್ಲ. ಈಸ್ಕೊಂಡ್ರೆ ಈಸ್ಕೊಬೇಕು, ಇಲ್ಲ ಅಂದರೆ ಹೋಗ್ತಾ ಇರ್ಬೇಕು. ಯಾರಿಗ್ರಿ ಹೇಳೋದು? ಯಾರಿಗೆ ಹೇಳೋದು? ನಿಮ್ಮನ್ನ ಗೂಂಡ ವರ್ತನೆ ಮಾಡೋದಕ್ಕೆ ನಿಮ್ಮನ್ನ ಸಿಎಂ ಪದವಿ ಕೊಟ್ಟು ಕೂರಿಸಿದ್ದು. ದಯಮಾಡಿ ಹೇಳ್ತಾ ಇದ್ದೀನಿ, ಸರ್ವಾಧಿಕಾರ ಹಿಟ್ಲರ್ ಆಡಳಿತಗಳನ್ನ ಬಿಡಬೇಕು. ರೈತರು ಬೆನ್ನೆಲುಬು, ರೈತರು ಜೀವನಾಡಿ, ರೈತರಿಂದ ನಾವು ಅಂತೆಲ್ಲ ದೊಡ್ಡದಾಗಿ ಕೊಚ್ಕೊಂತೀರಾ? ಇದೇ ನೀವು ಇಡೀ ರೈಡಾದಾಗ ಏನ್ರಿ ಹೇಳಿದ್ರಿ? ಭತ್ತ ಬೆಳೆದೆ, ರಾಗಿ ಬೆಳೆದೆ, ಇನ್ನೊಂದು ಬೆಳೆದೆ, ಇಷ್ಟು ಕೋಟಿ ಕೋಟಿ ಸಂದೆ ಮಾಡಿದೆ, ಸಾವಿರಾರು ಕೋಟಿ ಮಾಡಿದೆ ಅಂತ ಹೇಳಿದ್ರಲ್ರಿ, ಮರ್ತೋಗ್ಬಿಟ್ಟಿದ್ದೀರಾ ನೀವು. ಇದೇ ಜಮೀನನ್ನ ಮುಂದೆ ಇಟ್ಕೊಂಡು ಬದುಕೊಂಡು ಬಂದ್ರಲ್ರಿ, ಅವತ್ತು ಹೋರಾಟ ಮಾಡಿ ಇವತ್ತು ಕರ್ಕೊಂಡ್ಬಂದ್ವಲ್ಲ, ಇವತ್ತು ಈ ರೈತರು ರಕ್ತ ಕುಡಿತಾ ಇದ್ದೀರಲ್ರಿ. ನಿಮಗೆ ಮಾನವೀಯತೆ ಇಲ್ವಾ? ಮನುಷ್ಯತ್ವ ಇಲ್ವೇನ್ರಿ? ಮೊದಲು ರೈತರನ್ನ ಉಳಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ರೈತರನ್ನ ಉಳಿಸಿ, ರೈತರನ್ನ ಬೆಳೆಸಿ. ಅವ್ರ ಅನ್ನ ಹಾಕಿದ್ರೆ ರೀ ತಿಂದು ನಾವು ಬದುಕಿರೋದು. ಅವರೇ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಈ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ರೈತರಿಗೆ ನ್ಯಾಯ ಸಿಗಲೇಬೇಕು. ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಕನ್ನಡ ಪರ ಸಂಘಟನೆಯ ಮುಖಂಡರು ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮ್. ಮೇಡಮ್, ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲಿ DK ಶಿವಕುಮಾರ್ ಅವರು ಹೊಸದಾಗಿ ಪಟ್ಟವನ್ನು ತಗೊಂಡು ರಾಜ್ಯವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸುಭಿಕ್ಷ ರೀತಿಯಲ್ಲಿ ನಡೆಸ್ತೀನಿ ಅಂತ ಹೇಳಿ ಪ್ರಮಾಣ ವಚನ ತಗೊಂಡು ಏಕಾಏಕಿ ನಾನು ಹಾಕಿದ್ದೀನಿ ರೀ ದುಡ್ಡು, ರೈತರು ಎಲ್ಲ ಒಪ್ಕೊಂಡಿದ್ದಾರೆ, ನಾವು ಹಾಕಿದಷ್ಟು ತೊಗೊಂಡ್ಬಿಡ್ಬೇಕು, ಬಾಂಬೆಲೇ ತೊಗೊಂಡಿದ್ದಾರೆ, ಡೆಲ್ಲಿಲೇ ತೊಗೊಂಡಿದ್ದಾರೆ, ಅವರೆಲ್ಲ ತೊಗೊಂಡ್ಮೇಲೆ ಇವ್ರು ಯಾಕೆ ತೊಗೋಬಾರ್ದು, ಅವರೆಲ್ಲ ತೊಗೊಂಡ್ರು ಅಂತ ಪ್ರಶ್ನೆ ಮಾಡೋಕ್ಕೆ ನೀವ್ಯಾರ್ರಿ? ಫಸ್ಟು ಇದ್ದು ನಮ್ಮ ಅಪ್ಪಂದು, ನಮ್ಮ ತಾತಂದು, ನಮ್ಮ ಮುತ್ತಾತಂದು, ಅವತ್ತಿಂದ ಇಲ್ಲಿ ಬೆಳೆ ಬೆಳ್ಕೊಂಡು ಇಲ್ಲೆಲ್ಲ ಏನು ಫ್ಯಾಕ್ಟ್ರಿಗಳು ಕಟ್ಕೊಂಡು ಇವರು ಬಂದು ವಲಸಿಗರು ಬಂದು ಇಲ್ಲಿ ಜೀವನ ಮಾಡ್ತಿಲ್ಲ. ಅವಾಗಿಂದ ವಾಸವಾಗಿರೋರು ಒಂದು ವಾಸ್ತವತೆಯನ್ನು ಇಲ್ಲಿ ಹಳ್ಳಿ ಸೊಗಡನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬೆಂಗಳೂರಿಂದ ಏನೇ ಗಲೀಜನ್ನು ಬಿಟ್ಟರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ನೋವನ್ನು ತಿನ್ಕೊಂಡು ಇವತ್ತು ಜೀವನವನ್ನು ಮಾಡ್ತಾ ಇದ್ದೀವಿ. ಏಕಾಏಕಿ ಅದೆಲ್ಲ ಆಗೋದಿಲ್ಲ. ಈಸ್ಕೊಂಡ್ರೆ ಈಸ್ಕೊಬೇಕು, ಇಲ್ಲ ಅಂದರೆ ಹೋಗ್ತಾ ಇರ್ಬೇಕು. ಯಾರಿಗ್ರಿ ಹೇಳೋದು? ಯಾರಿಗೆ ಹೇಳೋದು? ನಿಮ್ಮನ್ನ ಗೂಂಡ ವರ್ತನೆ ಮಾಡೋದಕ್ಕೆ ನಿಮ್ಮನ್ನ ಸಿಎಂ ಪದವಿ ಕೊಟ್ಟು ಕೂರಿಸಿದ್ದು. ದಯಮಾಡಿ ಹೇಳ್ತಾ ಇದ್ದೀನಿ, ಸರ್ವಾಧಿಕಾರ ಹಿಟ್ಲರ್ ಆಡಳಿತಗಳನ್ನ ಬಿಡಬೇಕು. ರೈತರು ಬೆನ್ನೆಲುಬು, ರೈತರು ಜೀವನಾಡಿ, ರೈತರಿಂದ ನಾವು ಅಂತೆಲ್ಲ ದೊಡ್ಡದಾಗಿ ಕೊಚ್ಕೊಂತೀರಾ? ಇದೇ ನೀವು ಇಡೀ ರೈಡಾದಾಗ ಏನ್ರಿ ಹೇಳಿದ್ರಿ? ಭತ್ತ ಬೆಳೆದೆ, ರಾಗಿ ಬೆಳೆದೆ, ಇನ್ನೊಂದು ಬೆಳೆದೆ, ಇಷ್ಟು ಕೋಟಿ ಕೋಟಿ ಸಂದೆ ಮಾಡಿದೆ, ಸಾವಿರಾರು ಕೋಟಿ ಮಾಡಿದೆ ಅಂತ ಹೇಳಿದ್ರಲ್ರಿ, ಮರ್ತೋಗ್ಬಿಟ್ಟಿದ್ದೀರಾ ನೀವು. ಇದೇ ಜಮೀನನ್ನ ಮುಂದೆ ಇಟ್ಕೊಂಡು ಬದುಕೊಂಡು ಬಂದ್ರಲ್ರಿ, ಅವತ್ತು ಹೋರಾಟ ಮಾಡಿ ಇವತ್ತು ಕರ್ಕೊಂಡ್ಬಂದ್ವಲ್ಲ, ಇವತ್ತು ಈ ರೈತರು ರಕ್ತ ಕುಡಿತಾ ಇದ್ದೀರಲ್ರಿ. ನಿಮಗೆ ಮಾನವೀಯತೆ ಇಲ್ವಾ? ಮನುಷ್ಯತ್ವ ಇಲ್ವೇನ್ರಿ? ಮೊದಲು ರೈತರನ್ನ ಉಳಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ರೈತರನ್ನ ಉಳಿಸಿ, ರೈತರನ್ನ ಬೆಳೆಸಿ. ಅವ್ರ ಅನ್ನ ಹಾಕಿದ್ರೆ ರೀ ತಿಂದು ನಾವು ಬದುಕಿರೋದು. ಅವರೇ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಈ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ರೈತರಿಗೆ ನ್ಯಾಯ ಸಿಗಲೇಬೇಕು. ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಕನ್ನಡ ಪರ ಸಂಘಟನೆಯ ಮುಖಂಡರು ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.